ಸಕ್ಸಸ್ಫುಲ್ಲು ಕೊಟ್ಟವರೆಲ್ಲ ಶೆಟ್ರ್ ಗ್ಯಾಂಗ್ ಅಂತೇಳಿ. ಹಂಗೆ ನೋಡೋಕೋದ್ರೆ ಎಲ್ಲರೂ ತಂಡ ಕಟ್ಕೊಂಡೇ ಮಾಡೋದಲ್ವ ಸರ್. ಈ ಎಲ್ಲ ಕಲಾವಿದರಿಗೂ ಒಂದಿಷ್ಟು ಒಂದು ಆತ್ಮತೃಪ್ತಿ ಅನ್ನೋದು ಬೇಕು. ಆ್ಯಕ್ಟರ್ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ, ನಂಗೆ ತುಂಬ ಇಷ್ಟ ಆಯ್ತು ಅಂದ್ರೆ ನಂಗೆ ಹೊಟ್ಟೆ ಕಿಚ್ಚು ಹಾಗೆ ಆಗುತ್ತೆ ಸರ್. ನಂಗೆ ಡ್ರೀಮ್ ರೋಲ್ ಅನ್ನೋದು ಇದ್ರೆ ಯಾವುದು? ಡಾರ್ಕ್ ನೈಟಲ್ಲಿ ಜೋಕರ್ ಕ್ಯಾರೆಕ್ಟರ್ ಮಾಡಿದ್ವಲ್ಲ ನಾವು. ಇಡೀ ಈ ಸಿನಿಮಾ ಜರ್ನಿಯಲ್ಲಿ ಯಶ್ ಶೆಟ್ಟಿ ತುಂಬ ಖುಷಿಯಾಗಿದೆ. ನನ್ನನ್ನು ಫಸ್ಟ್ ಚಾನ್ಸ್ ಕೊಟ್ಟು ಸಾಕಿದವರೇ ಈ ಕಡೆ ಅವರು, ಗೌಡ್ರು, ಕುರುಬ್ರು. ಸೊ ಕನ್ನಡದಲ್ಲೂ ಅದ್ಭುತ ಸಿನಿಮಾಗಳು ಬಂದಿವೆ. ಕನ್ನಡದಲ್ಲಿ ಒಳ್ಳೊಳ್ಳೆ ರೈಟರ್ ಇದ್ದಾರೆ. ಎಷ್ಟು ಜನ ರೈಟರ್ಸ್ಗೆ ಈಗಲೂ ಪೇಮೆಂಟ್ ಮಾಡಲ್ಲ, ಫ್ರೀಯಾಗಿ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ. ಬೇಸಿಕಲ್ಲೇ ಸೋಲ್ತಾ ಇದೀವಿ ನಾವು, ಬೇಸಿಕ್ ಕರೆಕ್ಟ್ ಇಲ್ಲ ನಾವು. ಶೆಟ್ರೆ, ಈಗ ಇಂಡಸ್ಟ್ರಿಯಲ್ಲಿ ಒಂದು ಮಾತು ಕೇಳಿ ಬರ್ತಾ ಇದೆ, ಅಂದರೆ ಸಕ್ಸಸ್ಫುಲ್ಲು ಕೊಟ್ಟವರೆಲ್ಲ ಶೆಟ್ರ್ ಗ್ಯಾಂಗ್ ಅಂತೇಳಿ. ನಾನು ಯಾಕೆ ಮಾತಾಡ್ತೀನಿ ಅಂತಂದರೆ, ನಾನು ಹೇಳ್ತಾ ಇರೋದಲ್ಲ, ಇದೆಲ್ಲ ಪ್ರತಿಭಾವಂತರು ಸೇರಿ ಕೊಟ್ಟಂಥ ಒಂದು ಸಿನಿಮಾ ಅಷ್ಟೇ. ಎಲ್ಲೋ ಒಂದು ಕಡೆ ರಕ್ಷಿತ್ ಶೆಟ್ಟಿ ಸಿನಿಮಾ ಕೊಟ್ಟರು, ರಿಷಬ್ ಶೆಟ್ಟಿ ಸಿನಿಮಾ ಕೊಟ್ಟರು, ರಾಜ್ ಬಿ ಶೆಟ್ಟಿ ಸಿನಿಮಾ ಕೊಟ್ಟರು. ಸೊ ಎಲ್ಲ ಶೆಟ್ರು ಸೇರ್ಕೊಂಡು ದೊಡ್ಡ ದೊಡ್ಡ ಸಿನಿಮಾಗಳು ಕೊಟ್ಟರು, ಅವ್ರದ್ದೇ ಒಂದು ಗ್ಯಾಂಗು ಅಂತಂದರು. ಇದಕ್ಕೊಂದು ಕೌಂಟ್ರು ಕೂಡ ರಾಜ್ ಬಿ ಶೆಟ್ರು ಕೊಟ್ಟಿದ್ದಾರೆ ಇತ್ತೀಚೆಗೆ. ನೀವು ಒಂದು ಗ್ಯಾಂಗ್ ಕಟ್ಕೊಳ್ರಿ, ಯಾರು ಬೇಡ ಅಂದರು ಅಂತ. ಸೊ ನೀವು ಶೆಟ್ರು, ಆ ಗ್ಯಾಂಗಿಗೂ ಈ ಶೆಟ್ರಿಗೂ ಏನಾದರೂ ಸಂಬಂಧ ಇದೆಯಾ ಅಂತ? ಇಲ್ಲ, ಆ ಥರ ಏನಿಲ್ಲ ಸರ್. ಈಗ ಅವರೆಲ್ಲ ಸ್ಟ್ರಗಲ್ ಮಾಡೋ ಟೈಮಲ್ಲೆಲ್ಲ ಒಟ್ಟಿಗೆ ಸೇರಿದವರು. ಸೊ ಎಲ್ಲ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು, ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು, ಸ್ಕ್ರಿಪ್ಟಲ್ಲಿ ಆಗಿರ್ಬೋದು, ಮೇಕಿಂಗಲ್ಲಿ ಆಗಿರ್ಬೋದು, ಅಥವಾ ಮೋರಲ್ ಸಪೋರ್ಟ್ ಕೊಟ್ಕೊಂಡು ಅವರವರು ಬೆಳೆದ್ರು. ಸೊ ಅದು ಗುಡ್ ಅಲ್ವಾ. ಈಗ ರಿಷಬ್ ಅವರು ಕಿರಿಕ್ಪಾ ಟೈಮಲ್ಲಿ ನಂಗೆ ಕರೆದಿದ್ರು, ಫೋನ್ ಮಾಡಿಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು. ನೀನು ಗಾಡಿ ಹತ್ಬೇಕು, ಮತ್ತು ಅವರು ಪುಷ್ಕರ್ ಕಡೆಯಿಂದ ಅರವಿಂದ್ ಅಯ್ಯರ್ ಬಂದ್ರು ಆ ಕ್ಯಾರೆಕ್ಟರ್. ಸರಿನಾ, ಒಂದು ಚಿಕ್ಕ ಮಿಸ್ ಆಗಿದೆ. ಆಮೇಲೆ ಇದು ಕಥಾ ಸಂಗಮದಲ್ಲಿ ಒಂದು ಕ್ಯಾರೆಕ್ಟರ್ ಕಡಿದ್ರು, ಅವ್ರ ಗಡ್ಡ ಎಲ್ಲ ಬೇಕಿತ್ತು, ನಾನು ಅಷ್ಟು ಶೇವ್ ಮಾಡ್ಬಿಟ್ಟು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಿದ್ದೆ ನಾನು. ಆ ಥರ ಮಿಸ್ ಆಗಿದ್ದಿದೆ. ಬಟ್ ಆ ಟೈಮಲ್ಲಿ ಸ್ಟ್ರಗಲ್ ಮಾಡ್ಕೊಂಡು ಬಂದು ಒಬ್ರಿಗೊಬ್ರು ಸಾಥ್ ಕೊಟ್ಟು ಅವ್ರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಹಂಗೆ ನೋಡೋಕೋದ್ರೆ ಎಲ್ಲರೂ ತಂಡ ಕಟ್ಕೊಂಡೇ ಮಾಡೋದಲ್ವ ಸರ್. ಈಗ ಶೆಟ್ರ್ ಮೂವಿ ಬಿಟ್ರು ಸಲಗದಂತ ಮೂವಿ ರಿಲೀಸ್ ಆಗಿದೆ, ಅದೇ ಟೀಮ್ ಭೀಮ ಮೂವಿ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲರೂ ಈಗ ಇತ್ತೀಚೆಗೆ ತುಂಬಾ ಜನ ಹುಡುಗರದ್ದು ಮೂವಿ ತುಂಬಾ ಮುಸ್ತಫಾ, ಹಾಸ್ಟೆಲ್, ರಾಜ್ ಬಿ ಶೆಟ್ಟಿ ಕರೆಕ್ಟ್. ನೀವೊಂದು ತಂಡ ಕಟ್ಕೊಂಡು ನಿಮ್ದು ಸಮಾನ ಮನಸ್ಕರ ಅಂದ್ರೆ ನಿಮ್ಗೆ ಒಂದು 4-5 ಜನದ್ದು ಒಂದೇ ಥಾಟ್ ಇರುತ್ತೆ. ಈ ತರ ನಂಗೆ ಏನು ಹಾರರ್ ಮೂವಿ ಮಾಡಬೇಕು, ನಂಗೆ ಸೈಕಾಲಜಿಕಲ್ ಮೂವಿ ಮಾಡಬೇಕು, ನನ್ಗೆ ಈ ತರದ ಮೂವಿ ಮಾಡ್ಬೇಕಂತ 4 ಜನ ಅದೇ ಥಾಟ್ ಅಲ್ಲಿ ಇದ್ದವ್ರು ಸೇರ್ಕೊಂಡು ಮಾಡಿದ್ರೆ ಖಂಡಿತವಾಗಿ ಅದನ್ನ ಏನಾದ್ರು ಮಾಡೋಕ್ಕಾಗತ್ತೆ. ಕರೆಕ್ಟ್. ಈ ಎಲ್ಲ ಕಲಾವಿದರಿಗೂ ಒಂದಿಷ್ಟು ಒಂದು ಆತ್ಮತೃಪ್ತಿ ಅನ್ನೋದು ಬೇಕು. ಅಂದರೆ ಕಲಾವಿದರಿಗೆ ಆತ್ಮತೃಪ್ತಿ ಅನ್ನೋದೇ ಇರಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ನಾನು ಇಂಥದ್ದೊಂದು ಪಾತ್ರ ಮಾಡಬೇಕು, ಸಿಗ್ತಾ ಇಲ್ಲ ಅಂತ ಇರುತ್ತೆ. ಸರ್, ಇವತ್ತಿಗೂ ನಾನು ಯಾವುದೊಂದು ಮೂವಿ ನೋಡ್ತಿದ್ದಾಗ ಯಾರೋ ಒಬ್ಬ ಆ್ಯಕ್ಟರ್ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ, ನಂಗೆ ತುಂಬ ಇಷ್ಟ ಆಯ್ತು ಅಂದ್ರೆ ನಂಗೆ ಹೊಟ್ಟೆ ಕಿಚ್ಚು ಹಾಗೆ ಆಗುತ್ತೆ ಸರ್. ನಂಗೆ ಅಯ್ಯೋ, ನನಗೆ ಕ್ಯಾರೆಕ್ಟರ್ ಸಿಕ್ಕಿಲ್ವಾ, ಮತ್ತು ಆ ಒಳ್ಳೆ ಕ್ಯಾರೆಕ್ಟರ್ ಯಾರು ಹಾಳು ಮಾಡಿದ್ರು ತಡ್ಕೊಳಕ್ಕಾಗಲ್ಲ. ಅಯ್ಯೋ, ಚೆನ್ನಾಗಿ ಮಾಡ್ಬೋದು, ಇದನ್ನ ಹೆಂಗ್ ಮಾಡ್ಬೋದಿತ್ತು, ಇದು ಆಗ್ಬೇಕು ಸರ್. ಇದು ಅಂದ್ರೆ ಯಾರೋ ಒಬ್ಬರು ಇನ್ನೊಬ್ಬರ ಊಟನ ಕಿತ್ಕೋಬಾರ್ದು ನಾವು, ಅದಲ್ಲ. ಅದೆಲ್ಲ ಆಗಿ ಬಂದು ಇಲ್ಲಿ ಬಂದ್ಬೇಕಂತ, ಅಯ್ಯೋ ಇದನ್ನ ಹಿಂಗ್ ಮಾಡ್ಬೋದಿತ್ತಲ್ಲ, ಅಯ್ಯೋ ಈ ತರ ಕ್ಯಾರೆಕ್ಟರ್ ನಂಗೆ ಸಿಗ್ಬೇಕಲ್ಲ ಅಂತ ನಂಗೆ ಅನ್ಸಿತ್ತು ತುಂಬ ದಿವಸ. ಶೆಟ್ರಿಗೆ ಡ್ರೀಮ್ ರೋಲ್ ಅನ್ನೋದು ಇದ್ರೆ ಯಾವುದು? ನನಗೆ ಡಾರ್ಕ್ ನೈಟಲ್ಲಿ ಜೋಕರ್ ಕ್ಯಾರೆಕ್ಟರ್ ಮಾಡಿದ್ವಲ್ಲ ನಾವು, ಆ ಥರದ್ದು ಒಂದು ದಿವಸ ಮಾಡಬೇಕು, ಆ ಥರ ಕ್ಯಾರೆಕ್ಟರ್ ಮಾಡಬೇಕು, ಆ ಥರ ಕ್ಯಾರೆಕ್ಟರೈಸೇಷನ್ ವರ್ಕ್ ಮಾಡಬೇಕು, ಆ ಥರ ಯೋಚನೆ ಮಾಡುವಂಥ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕಂತ ತುಂಬ ಆಸೆ ಇದೆ. ಆ ಥರ ಮಾಡೋಕ್ಕಾಗಲ್ಲ ಸರ್. ಅವ್ನು ಈತ್ ಲೆಜರ್ ಬಂದ್ಬಿಟ್ಟು ಒನ್ ಆಫ್ ದ ಟಾಪ್, ಸರಿನಾ, ಡೆನಿವೆಲ್ ಡೇ ಲೂಯಿಸ್ ಇವರದೆಲ್ಲ ಟಾಪ್ ಅವರೆಲ್ಲ. ಆ ಥರ ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಅವರೊಂದು 50% ಆದ್ರೆ ಆ ಥರ ವರ್ಕ್ ಮಾಡ್ಬೇಕಂತ ಆಸೆ ಇದೆ. ಅದೆಲ್ಲ ನಮ್ಮ ಮೀಡಿಯಾ ಅಲ್ಲ ಸರ್, ಡೈರೆಕ್ಟರ್ ಥಾಟ್, ಅದೆಲ್ಲ ಆ ಥರ ಡೈರೆಕ್ಟರ್ ನಮ್ಗೆ ಸಿಗಬೇಕು. ಈಗ ನಮ್ಮ ಕೈಯಲ್ಲಿ ಇದ್ದಿದ್ರೆ ಡೈರೆಕ್ಷನ್ ನಾವು ಏನು ಬೇಕಾದ್ರೂ ಮಾಡ್ಕೋಬಹುದು. ಆಸ್ ಅ ಡೈರೆಕ್ಟರ್ ಹೇಳ್ದಂಗೆ ನಾವು ಕೇಳಲೇಬೇಕು. ಹೌದು. ಓಕೆ. ಇಡೀ ಈ ಸಿನಿಮಾ ಜರ್ನಿಯಲ್ಲಿ ಯಶ್ ಶೆಟ್ಟಿ ತುಂಬ ಖುಷಿಯಾಗಿದ್ದಾರೆ. ಖಂಡಿತವಾಗಿಯೂ ಸರ್. ಯಾಕಂದರೆ ಒಳ್ಳೊಳ್ಳೆ ಮೂವೀಸ್ ಮಾಡ್ತಾ ಇದ್ದೀನಿ ನಾನು, ಎಲ್ಲ ಕಡೆ ಗೌರವಿಸ್ತಾ ಇದ್ದಾರೆ, ಮತ್ತು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ. ಒಂದು ನನ್ನ ಏನು ಫಿಲ್ಮ್ ಫ್ಯಾಟರ್ನಿಟಿ ಏನಿದೆ, ಎಲ್ಲರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀನಿ, ಎಲ್ಲರೂ ಇಷ್ಟಪಡ್ತಿದ್ದಾರೆ, ಎಲ್ಲರ ಜೊತೆ ನನಗೊಂದು ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ನಂಗೆ ಖುಷಿ ಇದೆ ಸರ್ ನಮ್ಮ ಇಂಡಸ್ಟ್ರಿ. ಯಾಕಂದರೆ ಈಗ ನೋಡಿ, ನೀವು ಸೌತ್ ಕೇಂದ್ರದಿಂದ ಬಂದವನು, ನನ್ನನ್ನು ಫಸ್ಟ್ ಚಾನ್ಸ್ ಕೊಟ್ಟು ಸಾಕಿದವರೇ ಈ ಕಡೆಯವರು, ಗೌಡ್ರು, ಕುರುಬ್ರು, ಇನ್ನೇನೇ ಲಿಂಗಾಯಿತರು, ಇವ್ರು ಯಾರ್ಯಾರಿದ್ದಾರೆ, ಇವರೇ ನನಗೆ ರೋಲ್ಸ್ ಕೊಟ್ಟಿದ್ದು. ನನಗೆ ನನ್ನನ್ನು ಬ್ಯಾಕ್ ಟು ಬ್ಯಾಕ್ ಮೂವಿ ಕೊಟ್ಟು ನನಗೆ ಒಂದು 50-70 ಮೂವಿ ಮಾಡಿದವ್ರು ಇವರೇ. ನಾವು ಸೌತ್ ಕೇಂದ್ರದಂದ್ರೆ ಒಂದು ತುಳು ಮೂವಿ ಮಾಡಿದ್ದು ರೂಪೇಶ್ ಶೆಟ್ಟಿ ಅವರದು, ಇನ್ನೊಂದು ಜಿಗರ್ ಅಂತ ಕುಂದಾಪುರ ಹುಡುಗನ ಮೂವಿ ಮಾಡಿದ್ದು, ಅಷ್ಟೇ ಮಾಡಿದ್ದು ನಾನು. ಆಲ್ಮೋಸ್ಟ್ ಕನ್ನಡ ಸಿನಿಮಾ ಆಲ್ಮೋಸ್ಟ್ ನಮ್ಗೆ ಇಲ್ಲಿಯವರೇ ಕೊಟ್ಟಿದ್ದು. ಬ್ಯಾಂಗ್ಳೂರವರು, ಮಂಡ್ಯದವರು, ಮೈಸೂರವರು, ಈ ಕಡೆ ಉತ್ತರ ಕರ್ನಾಟಕದ ಕಡೆಯವರು. ಅಲ್ಲ, ಯಾವ್ದು ಚಿತ್ರಕ್ಕೆ ಭಾಷೆ ಇರಲ್ಲ. ಅಂದ್ರೆ ನಾವು ಹೆಂಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಜ. ಇಡೀ ಜರ್ನಿನೇ ಆಗಿ ಬಂತಲ್ವ ಖುಷಿಯಾಗಿ. ಓಕೆ. ಒಂದಿಷ್ಟು ಸಿನಿಮಾಗಳಲ್ಲಿ ನಟ ನಟಿಯರು ಎಲ್ಲ ಇದ್ದಾರೆ. ಯಶ್ ಅವರಿಗೆ ಏನಾದರೂ ಹೀರೋ ಆಗಿ ಸಿಕ್ಬಿಟ್ರೆ ಇನ್ನೊಂದು ಚಾನ್ಸು ಅಥವಾ ಇನ್ನೊಂದು ಸಿನಿಮಾ
ಕರೆದು ಮಾಡ್ತೀವಿ ಅಂತಂದರೆ ನಿಮ್ಮ ಜೊತೆ ಯಾರು ಹೀರೋಯಿನ್ ಇದ್ದರೆ ಚೆನ್ನಾಗಿ ಅಂತ. ಇದು ತುಂಬ 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 ಟಫ್. ರಾಧಿಕಾ ಪಂಡಿತ್ ಅದೇ ಒಂದು ಇದು ಹೇಳಿದ್ದು ಯಾರಿಗೆ ನೀವು ಇದು ಮಾಡ್ತೀರಿ ನಂಗೆ ತುಂಬ ಖುಷಿ. ಅವರೆಲ್ಲ ಸಿನಿಮಾ ನೋಡ್ತೀನಿ ನಾನು. ಅದಕ್ಕಿಂತ ಜಾಸ್ತಿ ನನಗೆ ಅವರ ಸ್ಕ್ರೀನಿಗೆ ಅವ್ರು ಏನು ಬೇಕು ಅದನ್ನು ಫುಲ್ಫಿಲ್ ಮಾಡ್ತಾರೆ. ಅದಕ್ಕಿಂತ ಹೊರಗೆ ಬಂದಾಗ ಅವ್ರ ಲೈಫ್ ತುಂಬ ನೀಟು, ಎಷ್ಟು ಚೆನ್ನಾಗಿರ್ತಾರೆ ಅವರು. ಒಂದು ಈಗ 2 ಮಕ್ಕಳ ತಾಯಿ, ಅವರನ್ನು ಅವರು ನೋಡ್ಕೊಳ್ಳೋ ರೀತಿ, ಅವ್ರ ಗಂಡನ ನೋಡ್ಕೊಳ್ಳೋ ರೀತಿ ಆಗಿರ್ಬೋದು, ಆ ಒಂದು ನೋಡ್ತಿದ್ದಾಗ ಒಂದು ಒಳ್ಳೆ ತುಂಬ ನಮಸ್ಕಾರ ಮಾಡುವಂಥ ಭಾವ ಬಂದ್ಬಿಡುತ್ತೆ. ನಂಗೆ ಖುಷಿ ಆಗ್ಬಿಡುತ್ತೆ ಅವ್ರಿಗೆ. ಈ ಬೇರೆ ಇಂಡಸ್ಟ್ರಿ ಬಗ್ಗೆನೇ ನಮ್ಮ ಇಂಡಸ್ಟ್ರಿನೂ ಮಾತಾಡ್ತಾರೆ. ಅಲ್ಲೆಲ್ಲೋ ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತಾಡ್ತಾರೆ, ತಮಿಳ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾರೆ. ಸೊ ಕನ್ನಡದಲ್ಲೂ ಅದ್ಭುತ ಸಿನಿಮಾಗಳು ಬಂದಿವೆ, ಕನ್ನಡದಲ್ಲೂ ಒಳ್ಳೊಳ್ಳೆ ರೈಟರ್ ಇದ್ದಾರೆ. ನಿಮ್ಮ ಪ್ರಕಾರ ಕನ್ನಡ ಇಂಡಸ್ಟ್ರಿಯ ಸ್ಥಿತಿಗತಿ ಹೇಗಿದೆ ಅಂತ? ಏನಿಲ್ಲ ಸರ್, ನಮ್ಮ ಮೂವಿಯಲ್ಲಿ ನಾವೇನಂದರೆ ಈಗ 1.5 ಕೋಟಿಯಲ್ಲಿ ಮೂವಿ ಮಾಡ್ತಿದ್ವಿ, 2 ಕೋಟಿಯಲ್ಲಿ ಮೂವಿ ಮಾಡ್ತಿದ್ವಿ ಅಂದಾಗ ಮೂವಿ ಆಗೋದೇ ಪ್ರೀ ಪ್ರೊಡಕ್ಷನ್ ಇಂದ. ಪ್ರೀ ಪ್ರೊಡಕ್ಷನ್ ಅಂದ್ರೆ ರೈಟರ್ಸ್ ಅಲ್ವಾ, ರೈಟರ್ಸ್ಗೆ ಒಳ್ಳೆ ಪೇಮೆಂಟ್ ಮಾಡಿ, ಅವ್ರು 1.5 ಲಕ್ಷ ಕೇಳಿದ್ರೆ 2 ಲಕ್ಷ ಕೊಡ್ತಾರೆ, ನಂಗೆ ಒಳ್ಳೊಳ್ಳೆ ಸೀನ್ಸ್ ಬೇಕಂತ ಹೇಳಿ ಅವರಿಗೆ ಫುಲ್ ಪೇಮೆಂಟ್ ಮಾಡಿ ಅವ್ರು ನಿಮಗೆ ಒಳ್ಳೆ ಮೂವೀಸ್ ಕೊಡ್ತಾರೆ. ಕಥೆನೇ ಸರಿಯಾಗಿಲ್ಲ ಅಂದಾಗ ನೀವು 1.5 ಕೋಟಿ ತಗೊಂಡೋಗಿ ನೀವು ಮೇಕಿಂಗ್ ಅಲ್ಲಿ ಹಾಕಿದ್ರೆ ಪ್ರೀ ಪ್ರೊಡಕ್ಷನ್ ಸರಿಯಾಗಿ ವರ್ಕ್ ಆಗಿಲ್ಲ ಅಂದ್ಮೇಲೆ ಏನು ಪ್ರಯೋಜನ? ಮೂವಿನ ಹಂಗೇನೆ ಇರುತ್ತಲ್ವಾ. ರೈಟರ್ಸ್ಗೆ ಎಷ್ಟು ಜನ ರೈಟರ್ಸ್ಗೆ ಈಗಲೂ ಪೇಮೆಂಟ್ ಮಾಡಲ್ಲ, ಫ್ರೀಯಾಗಿ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ. ಅದೆಲ್ಲ ತಪ್ಪಂತ ಹೇಳ್ತೀನಿ ನಾನು. ನೀವು ಮೂವಿ ನಿಂತಿದ್ದೆ ರೈಟಿಂಗ್ ಮೇಲೆ ಸರ್, ಬಾಂಡ್ ಸ್ಕ್ರಿಪ್ಟ್ ಅಲ್ಲಿ ಏನು ಬರುತ್ತೆ ಅದನ್ನ ಮೇಲೆ ನಿಂತಿದ್ದು. ಮೂವಿಯಲ್ಲಿ ಇಂಪ್ರೋವೈಸೇಷನ್ ಮಾಡೋಕ್ಕಲ್ಲ, ಯಾವುದೋ ಒಂದು ಫ್ಲೂಕಲ್ಲಿ ಇಟ್ಟಾಗ್ಬೋದು ಇಂಪ್ರೋವೈಸೇಷನ್ ಆನ್ ಸೆಟ್ ಅಲ್ಲಿ, ಆದ್ರೆ ವಿತ್ ಬುಕ್ ಗಿಳಿಸಿದ್ರೇನೆ ಮೂವಿ ಕರೆಕ್ಟ್. ಸರಿನಾ? ಬುಕ್ ಗಿಳಿಸೋದು ಯಾರು? ರೈಟರ್ಸ್. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ನೀವು. ಅವ್ರಿಗೆ ಫುಲ್ ಪೇಮೆಂಟ್ ಮಾಡಿ, ಅವನು 1.5 ಲಕ್ಷ ಕೇಳಿದ್ರೆ 2 ಲಕ್ಷ ಕೊಡಿ ಅವನಿಗೆ. ಅವನು ಹಂಗೆ ತಲೆ ಓಡಿಸ್ತಾನೆ ಅವನು. ಕರೆಕ್ಟ್. ಜವಾಬ್ದಾರಿ ಅವನ್ ತಲೆ ಓಡಿಸಿದ್ರೆ ಎಲ್ಲ ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿ ನಿಲ್ತವೆ ಮೂವಿಯಲ್ಲಿ. ಅವ್ರನ್ನ ಚೆನ್ನಾಗಿ ನೋಡಿ ಸರ್. ಅದನ್ನ ನೀಟಾಗಿ ಮಾಡಿದ್ರೆ ಸರ್ ಇಂಡಸ್ಟ್ರಿ ತುಂಬಾ ನೀಟ್ ಆಗ್ಬಿಡುತ್ತೆ. ಹೌದು, ಕರೆಕ್ಟ್. ನಾವು ಬೇಸಿಕಲ್ಲಿ ಸೋಲ್ತಾ ಇದೀವಿ. ನಾವು ಬೇಸಿಕ್ ಕರೆಕ್ಟ್ ಇಲ್ಲ ನಮ್ದು. ಬೇರೆ ಆಕ್ಟ್ರಸ್ ಬಿಟ್ಬಿಡಿ, ಆಕ್ಟ್ರಸ್ನ ಸರಿಯಾಗಿ ನೋಡ್ತಿಲ್ಲ, ಆಮೇಲೆ ಇನ್ಯಾರನ್ನ ಸರಿಯಾಗಿ ನೋಡ್ತಿಲ್ಲ, ಅದು ಸೆಕೆಂಡರಿ. ಅದನ್ನ ಒಂದು ಸಿನಿಮಾ ಆಗಬೇಕಾಗಿರೋ ಸಿನಿಮಾ ಶುರುವಾಗ ಬೇಸಿಕ್ ಸರಿ ಇಲ್ಲ. ರೈಟರ್ ಅಲ್ವಾ ಸಿನಿಮಾ, ರೈಟ್ರಿಗೆ ಸರಿಯಾಗಿ ದುಡ್ಡು ಹೋಗ್ತಿಲ್ಲ. ಎಷ್ಟು ಒಳ್ಳೊಳ್ಳೆ ರೈಟರ್ಸ್ ಎಲ್ಲ ಸುಮ್ಮನೆ ಇದ್ದಾರೆ, ಈಗ ಮನೆಯಲ್ಲಿದ್ದಾರೆ. ಕರೆಕ್ಟ್. ಕರೆದು ಕೆಲಸ ಕೊಡಿ ಅಲ್ವಾ. ಈಗ ಅದೇ ಹೇಳ್ತೀನಲ್ಲ, ಮೊನ್ನೆ ಯಾರೋ ಒಬ್ರು ಹುಡುಗರು ಅಂದ್ರು, ಸರ್ ಇದು ಮೂವಿ ಮಾಡ್ತಿದ್ವಿ, ನಾನು ಹೇಳಿದೆ ಈ ರೈಟರ್ನ ಜೊತೆಗೆ ಹಾಕೊಳ್ಳಿ, ವರ್ಕ್ ಮಾಡಿ. ಇಲ್ಲ ಸರ್, ಅವ್ರಿಗೆ ಅದು 1 ಲಕ್ಷ ಕೊಡೋಕ್ಕಾಗಲ್ಲ ಸರ್. ನೀವು 1.5 ಕೋಟಿ ಮೂವಿ ಮಾಡಕ್ ಹೋಗ್ತಿದ್ರೆ ರೈಟರಿಗೆ 1.5 ಲಕ್ಷ ಕೊಡೋಕ್ಕಾಗಿಲ್ಲ ಅಂದ್ರೆ ಮತ್ತೆ ನೀವೇನು ಮಾಡ್ತೀರಾ ಮತ್ತೆ? ನೋಡಿ ಅಲ್ಲ, ಅದೇ ಹೇಳಿದ್ ನಾನು ನಿಮಗೆ. ಈಗ ನೀವು ಏನೇನು ತಲೆಗೆ ಬಂದೆಲ್ಲ ಮಾಡಿಬಿಟ್ಟು ಮೇಕಿಂಗ್ ಮಾಡ್ಕೊಂಡು ಹೊರಗೆ ಬಂದ್ಮೇಲೆ ಆಡಿಯನ್ಸ್ ನೋಡಿಲ್ಲ ಅಂದ್ರೆ ಅದು ತಪ್ಪು ಇದು ತಪ್ಪು ಅಂತ ಅಂದಾಗ, ಇಲ್ಲ ಅದೇನಾದ್ರೂ ನಮ್ಗೆ ಗೊತ್ತಿಲ್ಲ ಸರ್, ಜಡ್ಜ್ ಮಾಡೋಕ್ಕಾಗಲ್ಲ ಅಲ್ವಾ. ಈಗ ನಾನು ಬೇಸಿಕ್ ಸರಿಯಾಗಬೇಕಂದ್ರೆ ನಾನು ಅನ್ಕೋತೀನಿ ಸರ್. ನಾನು ಈಗ ನನ್ನ ಮನಸ್ಸಲ್ಲಿ ಇದ್ದಿದ್ದು. ಹೌದು ಅಲ್ಲ, ರೈಟ್. ಅದು ನೀವು ಹೇಳ್ತಾ ಇರೋದು. ಯಾಕಂದರೆ ಒಂದು ಸಿನಿಮಾ ರೂಪುಗೊಳ್ಳೋದೇ ಒಬ್ಬ ಬರಹಗಾರರಿಂದ. ನಿಮಗೆ ಅವ್ನು ಬರಹಗಾರನಿಗೆ ಸರಿಯಾಗಿ ನೀವು ನೋಡ್ಕೊಂಡಿಲ್ಲ ಅಂದರೆ ಇನ್ನೇನು, ಹೀರೋಗೆ 2 ಕೋಟಿ ಕೊಡ್ತಿರಲಿ, 2 ಲಕ್ಷ ಕೊಡೋಕ್ಕಾಗಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಬೇರೆ ಇಂಡಸ್ಟ್ರಿಗೆ ಹೋಲಿಸಿದ್ರೆ ನಮ್ಮ ಇಂಡಸ್ಟ್ರಿಯ ಬೇಸಿಕ್ ಶುರು ಆಗಿಬಿಡೋದು, ಎಲ್ಲ ಕ್ಲಿಯರ್ ಆಗ್ತಾ ಬಂದರೆ ಸರಿ. ಬೇಸಿಕ್ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆದರೆ ನಿಜವಾಗ್ಲೂ ಎಲ್ಲನೂ ಕ್ಲಿಯರ್ ಆಗ್ತಾ ಬರ್ತದೆ ಅನ್ಕೋತೀನಿ ಸರ್ ನಾನು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.